ಹಿರಿಯೂರಿನ ಬಳಿ ಸೀಬರ್ಡ್ ಬಸ್ಗೆ ಡಿಕ್ಕಿ ಹೊಡೆದಿದೆ ಕಂಟೈನರ್. ಈಗ ತಾನೇ ಐಜಿಪಿ ರವಿಕಾಂತೇಗೌಡ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಸೀಬರ್ಡ್ ಬಸ್ ಹೊತ್ತಿ ಉರಿದು 9 ಪ್ರಯಾಣಿಕರು ಸಜೀವ ದಹನಗೊಂಡಿದ್ದಾರೆ. ಸೀಬರ್ಡ್ ಬಸ್ ಟೂರಿಸ್ಟ್ ಟ್ರಾವೆಲ್ಸ್ ಮಾಲೀಕರಿಗೆ ಖಾಕಿ ಬುಲಾ ಹೋಗಿದೆಯಂತೆ. ಬೆಂಗಳೂರಿನ ಆನಂದರಾವ್ ಸರ್ಕಲ್ ಬಳಿ ಇರುವಂತಹ ಸೀಬರ್ಡ್ ಕಚೇರಿ ಟ್ರಾವೆಲ್ಸ್ ಮಾಲೀಕ ನಾಗರಾಜ್ ಅವರನ್ನ ಸಂಪರ್ಕ ಮಾಡಿದ್ದಾರೆ ಆಲ್ರೆಡಿ ಪೊಲೀಸರು. ಕೂಡಲೇ ಚಿತ್ರದುರ್ಗಕ್ಕೆ ಬರೋದಕ್ಕೆ ನಾಗರಾಜ್ ಅವರಿಗೆ ಪೊಲೀಸರು ಸೂಚನೆ ಕೊಟ್ಟಿದ್ದಾರೆ. ಬಸ್ನಲ್ಲಿ ಪ್ರಯಾಣ ಮಾಡುತ್ತಿದ್ದ ಪ್ರಯಾಣಿಕರ ಮಾಹಿತಿಯನ್ನ ಕೂಡ ಪೊಲೀಸರು ಕೇಳಿದ್ದಾರೆ. ಪ್ಯಾಸೆಂಜರ್ಸ್ ಲಿಸ್ಟ್ ಹಾಗೂ ದಾಖಲೆ ಸಹಿತ ಚಿತ್ರದುರ್ಗಕ್ಕೆ ಬರಬೇಕು ಅಂತ ನಾಗರಾಜ್ ಅವರಿಗೆ ಸೂಚನೆ ಹೋಗಿದೆ. ಹಿರಿಯೂರಿನ ಬಳಿ ಸೀಬರ್ಡ್ ಬಸ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಕಂಟೈನರ್ 9 ಜನ ಪ್ರಯಾಣಿಕರು ಸಜೀವ ದಹನಗೊಂಡಿದ್ದಾರೆ. ಪ್ರಮುಖವಾಗಿ ಈ ಡೀಸೆಲ್ ಟ್ಯಾಂಕ್ ಇರುತ್ತಲ್ಲ, ಆ ಜಾಗಕ್ಕೆ ಅತಿ ಫೋರ್ಸ್ ಆಗಿ ಬಂದು ಕಂಟೈನರ್ ಡಿಕ್ಕಿ ಹೊಡೆದಿರುವ ಪರಿಣಾಮ ಅದರಿಂದಲೇ ಬೆಂಕಿ ಹೊತ್ತಿಕೊಂಡಿರುವ ಸಾಧ್ಯತೆಗಳು ತೀರಾ ದಟ್ಟವಾಗಿ ನೋಡೋದಕ್ಕೆ ಸಿಗುತ್ತೆ. ಬಟ್ ತನಿಖೆಯಿಂದಲೇ ಎಲ್ಲವೂ ಕೂಡ ಗೊತ್ತಾಗಬೇಕಾಗುತ್ತೆ, ಹೆಂಗೆ ಯಾವ ರೀತಿ ಆಗಿದೆ ಈ ಅವಘಡ ಅನ್ನೋದ್ರ ಬಗ್ಗೆ ರವಿಕಾಂತೇಗೌಡ ಅವರೇ ಮಾಹಿತಿ ಕೊಡ್ತಾ ಇದ್ರು ಐಜಿಪಿ. ಪ್ರಮುಖವಾಗಿ ಅವ್ರು ಹೇಳೋ ಪ್ರಕಾರ ಮತ್ತೊಬ್ಬ ಬಸ್ ಚಾಲಕ ಕೂಡ ಸಾಕ್ಷಿದಾರರಾಗ್ತಿದ್ದಾರೆ. ಕಾರಣ 42 ಜನ ಮಕ್ಕಳನ್ನ ಟ್ರಿಪ್ಗೆ ಕರ್ಕೊಂಡು ಹೋಗ್ತಾ ಇದ್ದಂತ ಮತ್ತೊಂದು ಬಸ್ ಜಸ್ಟ್ ಮಿಸ್ ಆಗಿದೆ ಅಂತ. ಈ ಸೀಬರ್ಡ್ ಬಸ್ಗೆ ಕಂಟೈನರ್ ಡಿಕ್ಕಿ ಹೊಡಿತು. ನಂತರ ಸೀಬರ್ಡ್ ಬಸ್ ಮುಂದಕ್ಕೆ ಹೋಗಿ ಮತ್ತೊಂದು ಬಸ್ಗೆ ಡಿಕ್ಕಿ ಹೊಡಿತು. ಅದೇ ಬಸ್ನಲ್ಲಿ 42 ಜನ ಮಕ್ಕಳು ಕೂಡ ಇದ್ರು. ಬಟ್ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಜಸ್ಟ್ ಬಸ್ಗೆ ಡಿಕ್ಕಿ ಹೊಡಿತು ಅನ್ನೋ ಕಾರಣಕ್ಕೆ ಸೈಡಿಗೆ ಬಸ್ ಹೋಗಿ ನಿಲ್ಲುತ್ತೆ. ಅದಾದ ಬಳಿಕ ಬೇರೆ ಬಸ್ನ ಅರೇಂಜ್ ಮಾಡಿಕೊಂಡು ಅವರು ತಮ್ಮ ಪ್ರವಾಸವನ್ನ ಕಂಟಿನ್ಯೂ ಮಾಡಿದ್ದಾರೆ ಅಂತ ರವಿಕಾಂತೇಗೌಡ ಅವರೇ ಮಾತನಾಡ್ತಾ ಮಾಹಿತಿ ಕೊಟ್ಟಿದ್ದಾರೆ.